ಗೈಡ್ ಅವರಾಗಿರ್ತಕ್ಕಂಥ ಗುರು ಸರ್ ಅವ್ರ ಜೊತೆ ನಾವು ಸರ್, ಮೊದಲು ಬಾದಾಮಿಗೆ ತಮಗೆ ಸ್ವಾಗತವನ್ನು ಬಯಸ್ತೇನೆ. ನನ್ನ ಹೆಸರು ಗುರುನಾಥ್ ಗಡ್ಗೆ ಅಂತ ಹೇಳ್ಬಿಟ್ಟು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಅಧಿಕೃತವಾಗಿ ಪರವಾನಗಿ ಪಡೆದಂಥ ಮಾರ್ಗದರ್ಶಿ. ವಾತಾಪಿ ಮತ್ತು ಇಲ್ವಲ ಅಂತೇಳಿ ರಾಕ್ಷಸರ ವಾಸ ಇದ್ದಂತೆ ಆ ವಾತಾಪಿಯನ್ನು ಬಾದಾಮಿ ಬೆಟ್ಟವಾಗಿ ಪರಿವರ್ತನೆ ಮಾಡಿದೆ, ಇಲ್ವಲನನ್ನು ಐವಳಿ ಬೆಟ್ಟವಾಗಿ ಪರಿವರ್ತನೆ ಮಾಡ್ತಾರೆ. ಗ್ರೀಸ್ ದೇಶದ ಒಬ್ಬ ಭೂಗೋಳ ತಜ್ಞ ಟೊಲೋಮಿ ಎಂಬಾತ ಈ ಪ್ರದೇಶಕ್ಕೆ ಪ್ರವಾಸಕ್ಕಾಗಿ ಬಂದಾಗ ಈ ಗೈಡ್ ಆಫ್ ಜಿಯೋಗ್ರಫಿ ಎಂಬ ತನ್ನ ಪುಸ್ತಕದಲ್ಲಿ ಈ ಊರಿನ ಹೆಸರನ್ನ ಬದೋಮಿ ಅಂತ ಉಲ್ಲೇಖ ಮಾಡ್ತಾನೆ. ನೋಡಿ, ಚಾಲುಕ್ಯರ ಮೂಲ ಪುರುಷರು ಜಯಸಿಂಹ ಮತ್ತು ರಣರಾಗ ಅಂತ ಕರೆಯೋದು. ಅವರು ಉತ್ತರದ ಬೆಟ್ಟವನ್ನು ಆಯ್ಕೆ ಮಾಡ್ಕೊತಾರೆ, ಇನ್ನೊಂದು ದಕ್ಷಿಣದ ಬೆಟ್ಟವನ್ನು ಆಯ್ಕೆ ಮಾಡ್ಕೊತಾರೆ. ಸೊ ದಕ್ಷಿಣ ಬೆಟ್ಟದಲ್ಲಿ 4 ಗುಹಾಂತರ ದೇವಾಲಯಗಳನ್ನು ರಚನೆ ಮಾಡ್ತಾರೆ. ಒಂದು ಮುಖಮಂಟಪ, ಅದಾದ ನಂತರ ಬರೋದು ಸಭಾಮಂಟಪ, ಒಳಗಡೆ ಗರ್ಭಗೃಹ ಬರುತ್ತೆ. 3ರಲ್ಲಿ ಮುಖಮಂಟಪದಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ವಿಗ್ರಹಗಳನ್ನು ಕೆತ್ತನೆ ಮಾಡಿದರೆ, ಸಭಾಮಂಟಪದಲ್ಲಿ ಕೇವಲ ಕಂಬಗಳನ್ನು ಮಾತ್ರ ರಚನೆ ಮಾಡ್ತಾರೆ. ಇನ್ನು ಗರ್ಭಗುಡಿಯಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಸರ್, ಇಲ್ಲಿ ಕಾಣ್ತಕ್ಕಂಥ ಶಿಲ್ಪ ಜಗತ್ ಪ್ರಸಿದ್ಧವಾದಂಥ ಏಕೈಕ ಅಪರೂಪ ಶಿಲ್ಪ. ಭರತಮುನಿಯ ಭರತನಾಟ್ಯದಲ್ಲಿ ಬರ್ತಕ್ಕಂಥ 81 ಪ್ರಮುಖದ ನೃತ್ಯ ಭಂಗಿಗಳನ್ನು ಇದೇ ಒಂದೇ ಶಿಲ್ಪದಲ್ಲಿ ಗುರುತಿಸ್ತಾ ಹೋಗ್ಬೋದು. ಎಡಗಡೆ ಹಸ್ತ ಮುದ್ರಾ, ಚಿನ್ನ ಮುದ್ರಾ, ಡಮರು ಮುದ್ರಾ, ಅಭಯ ಮುದ್ರಾ, ಸೂಚಿ ಮುದ್ರಾ, ವರದ ಮುದ್ರಾ, ಮುಷ್ಟಿ ಮುದ್ರಾ, ಮಯೂರ ಮುದ್ರಾ, ಈ ರೀತಿ. ಆದರೆ ಈ ಶಿಲ್ಪ ಇದಕ್ಕೆ ಲಲಿತ ತಾಂಡವ ನೃತ್ಯ ಅಂತ ಕರೆಯೋದು. ಕಾರಣ ಏನಂತಂದರೆ ಇಲ್ಲಿ ಕಟ್ಟಿದ ಕೇಶ ಇದೆ. ನಿಂತಿರೋ ಜಾಗ ಇದಕ್ಕೆ ಮುಖಮಂಟಪ ಅಂತ ಕರೀತಾರೆ. ಅರ್ಧನಾರೀಶ್ವರ, ಅರ್ಧ ಭಾಗದಲ್ಲಿ ಶಿವ ಇದ್ದಾನೆ, ಇನ್ನರ್ಧ ಭಾಗದಲ್ಲಿ ಪಾರ್ವತಿ ಇರ್ತಕ್ಕಂಥದ್ದು. ಶಿವನ ಹೆಂಡತಿ ಪಾರ್ವತಿ ಇದ್ದರೆ, ಈ ಕಡೆ ವಿಷ್ಣುನ ಹೆಂಡತಿ ಲಕ್ಷ್ಮಿ ಇರೋದನ್ನು ನಾವು ನೋಡ್ತೀವಿ. ಮುಂದಿರೋದು ಸಭಾಮಂಟಪ. ಇಲ್ಲಿ ಸಭಾಮಂಟಪದಲ್ಲಿ ಕೇವಲ ಕಂಬಗಳನ್ನು ಮಾತ್ರ ರಚನೆ ಮಾಡಿದ್ದನ್ನು ನೋಡುತ್ತೀವಿ. ಈ ಕಂಬಗಳು ದಂಪತಿ ಶಿಲ್ಪಗಳು ಅಂತ ಕರೆಯೋದು. ಈ ಕಡೆ ಕಾರ್ನರ್ ಎಲ್ಲ ಫಿನಿಶಿಂಗ್ ಬಂದಿದೆ ನೀಟಾಗಿ. ರೀತಿಯಾಗಿ ಈ ಕಡೆ ಕಾರ್ನರ್ ಫಿನಿಶಿಂಗ್ ಬರಲಿಲ್ಲ. ಯಾಕೆ ಬರಲಿಲ್ಲ ಅನ್ನೋ ಪ್ರಶ್ನೆ ಬರ್ಬೋದು ನಿಮಗೆ. ಇಲ್ಲಿ ನೋಡಿ, ಈ ದೇವಾಲಯವನ್ನು ಮೇಲ್ಭಾಗದಿಂದ ಕೊರಿತಾ ಕೆಳಗಡೆ ಬಂದರು ಅಂತ ಹೇಳಿದ್ದಾರೆ ಸರ್. ಮೇಲ್ಗಡೆಯಿಂದ ಕೊರಿಬೇಕಾದ್ರೆ ಅಲ್ಲಿ ಚಿಕ್ಕ ಹೋಲ್ ಬಿದ್ದಿದೆ, ಕೊರಿಯೋದನ್ನು ಸ್ಟಾಪ್ ಮಾಡಿದರೆ. ಕೆಳಭಾಗಕ್ಕೆ ಬಂದಾಗ ದೊಡ್ಡ ಪ್ರಮಾಣದಲ್ಲಿ ಕಟ್ ಮಾಡಿ ನೋಡ್ತಾರೆ. ಇದು ಇಲ್ಲಿವರೆಗೆ ಇರೋದು 1ನೇ ಬಂಡೆ, ಈ ಕಡೆ ಹತ್ತಿರೋದು 2ನೇ ಬಂಡೆ. ಮೇಲ್ಗಡೆ ನಂದಿ ಮೇಲೆ ಶಿವ ಪಾರ್ವತಿಯರು ಸಂಚಾರ ಮಾಡ್ತಾ ಇದ್ದಾರೆ. ಆ ಪಾರ್ವತಿಗೆಲ್ಲ ನಾವು ಹೆಣ್ಮಕ್ಳನ್ನ ಸ್ಕೂಟರ್ ಮೇಲೆ ಕರ್ಕೊಂಡು ಹೋಗ್ತೀವಲ್ಲ, ಅದೇ ಸ್ಟೈಲಲ್ಲಿ ಕುಂತಿರೋದು. ಅವಾಗೆಲ್ಲ ಅವರು ಸಂಚಾರಕ್ಕಾಗಿ ಪ್ರಾಣಿಗಳನ್ನು ಬಳಸ್ತಾ ಇದ್ರು, ನಾವೀಗ ವಾಹನಗಳನ್ನು ಬಳಸ್ತಾ ಇದ್ವಿ. ಅವ್ರು ಕಿರೀಟ ಹಾಕ್ತಾಯಿದ್ರು, ನಾವೀಗ ಹೆಲ್ಮೆಟನ್ನು ಹಾಕ್ತಾಯಿದ್ವಿ. ಹಿಸ್ಟ್ರಿ ಕ್ರಿಯೇಟ್ ಆಗಲ್ಲ, ರಿಪೀಟ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಸಮಗ್ರವಾದಂಥ ಮಾಹಿತಿಯನ್ನು ಒದಗಿಸಿರ್ತಕ್ಕಂಥ ಗುರು ಸರ್ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಅವರಿಗೆ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಅವರಿಗೆ ಚಿತ್ರೀಕರಣಕ್ಕೆ ಕರ್ಕೊಂಡು ಬಂದೆ. ಅವರು ಸೋ ಮಚ್.